ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಈ 5 ದೇವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡುವುದರಿಂದ ಸಕಲ ಸಂಪತ್ತು ದೊರೆಯುತ್ತದೆ ಹಾಗೂ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ತಾಳ್ಮೆ ಹಾಗೂ ಆರೋಗ್ಯವಂತ ಕುಟುಂಬವು ನಿಮ್ಮದಾಗತ್ತೆ. ಮನೆಯಲ್ಲಿ ನಡೆಯುವಂತಹ ಪ್ರತಿ ಜಗಳಕ್ಕೂ ಕೂಡ ಇದು ಅಂತ್ಯವಾಗತ್ತೆ. ಯಾವ ದೇವರ ಫೋಟೋಗಳನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕು ಮತ್ತು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮನೆಯಲ್ಲಿ ಮಾಡಬೇಕು ಮತ್ತು ನಿಮ್ಮ ಮನೆಯನ್ನು ಹೇಗೆ ಇಟ್ಟುಕೊಳ್ಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೂ ನಮ್ಮ ವಿಡಿಯೋಗಳಿಗೆ ಒಂದು ಲೈಕ್ ಮಾಡಿ ಜೈ ಮಹಾಕಾಳಿ ಅಂತ ಕಮೆಂಟಲ್ಲಿ ಬರೆದು ಕಳಿಸಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾವು ರಿಪ್ಲೈಲಿ ತಿಳಿಸ್ಕೊಡ್ತೀವಿ. ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ಇದ್ದರೂ ನಮಗೆ ಕೆಳಗಡೆ ಕಾಣುತ್ತಿರುವ ಕೀರ್ತಿ ಪ್ರಸಾದ್ ಗುರೂಜಿ ನಂಬರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ತಾರೆ. ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡುವಂತಹ 5 ದೇವರ ವಿಗ್ರಹಗಳು ಅಥವಾ ಫೋಟೋಗಳು ಯಾವುದು ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಗಣೇಶನ ಫೋಟೋವನ್ನು ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು. ಪ್ರಥಮ ಪೂಜೆ ವಿಘ್ನರಾಜನಿಗೆ ಸಲ್ಲಿಕೆಯಾಗಬೇಕು. ಮಾಡುವ ಪೂಜೆಯಲ್ಲಿ ಯಾವುದೇ ಲೋಪದೋಷಗಳು ಮತ್ತು ಯಾವುದೇ ವಿಘ್ನಗಳು ಬರದೇ ಇರುವ ಹಾಗೆ ಗಣಪನಿಗೆ ಪೂಜೆ ಮಾಡಬೇಕು. ಆದ್ದರಿಂದ ಗಣೇಶನ ಫೋಟೋವನ್ನು ತಪ್ಪದೆ ನೀವು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋವನ್ನು ಕೂಡ ನೀವು ಅದೇ ಜಾಗದಲ್ಲಿ ಇಡಬೇಕು. ಗಣೇಶನ ಪೂಜೆ ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಅದಾದ ಮೇಲೆ ಸರಸ್ವತಿ ಫೋಟೋ ಮನೆಯಲ್ಲಿ ಅಂದರೆ ಓದುವ ಮಕ್ಕಳು ಮನೆಯಲ್ಲಿದ್ದರೆ ಕಡ್ಡಾಯವಾಗಿ ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹ ಇರಲೇಬೇಕು. ಶಾರದಾ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೂ ಮಕ್ಕಳಿರುವ ಮನೆಯಲ್ಲಿ ಯಾವಾಗಲೂ ಸರಸ್ವತಿಯ ವೀಣೆ ಮೀಟುತ್ತಿರಬೇಕು. ಅಂದ ಹಾಗೆ ಪ್ರತಿದಿನ ಓದುವ ವಿದ್ಯಾರ್ಥಿಗಳು, ಕಾಲೇಜ್ ಹುಡುಗರಿರಬಹುದು, ಸ್ಕೂಲ್ ಮಕ್ಕಳಿರಬಹುದು, ಸರಸ್ವತಿ ದೇವಿಗೆ ಗಣಪತಿಯ ಪೂಜೆ ನಂತರ ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಶಾಲೆಗೆ ಕಾಲೇಜಿಗೆ ಹೋಗುವುದರಿಂದಲೂ ಕೂಡ ಸರಸ್ವತಿ ಅನುಗ್ರಹದಿಂದ ಸರಸ್ವತಿ ಪುತ್ರರಾಗುತ್ತಾರೆ ಹಾಗೂ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದ ವ್ಯಾಸಂಗವನ್ನು ಅವರು ಮಾಡುತ್ತಾರೆ. ಇನ್ನು ಮಹಾಲಕ್ಷ್ಮಿ ಫೋಟೋ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿ ಫೋಟೋ ಅನ್ನುವುದು ತುಂಬ ಮುಖ್ಯವಾಗುತ್ತದೆ. ಮಹಾಲಕ್ಷ್ಮಿ ಫೋಟೋಯಿಂದ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇದ್ದರೂ ಕೂಡ ತಾಯಿಗೆ ಒಂದು ಕರ್ಪೂರ ಹಚ್ಚಿ ಪೂಜೆ ಮಾಡುವುದರಿಂದ ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಪರಿಹಾರ ಆಗುತ್ತೆ. ಸಾಲದ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರ ಆಗುತ್ತೆ. ಇನ್ನು ಕೊನೆಯದಾಗಿ ಆಂಜನೇಯ ಸ್ವಾಮಿ ಫೋಟೋ, ಭಕ್ತಿ ಶ್ರದ್ಧೆಯಿಂದ ಪ್ರತಿದಿನ ಪೂಜೆ ಮಾಡಬೇಕಾಗಿರುವುದು ಅಂದರೆ ಆಂಜನೇಯ ಸ್ವಾಮಿ ಮನೆಯಲ್ಲಿರುವಂತಹ ಯಾವುದೇ ಕಷ್ಟಗಳಿದ್ದರೂ ಕೂಡ ತೊಳೆದು ಹಾಕುತ್ತಾನೆ. ಎಂತಹುದೇ ನಕಾರಾತ್ಮಕ ಶಕ್ತಿಗಳು ಇದ್ದರೂ ಕೂಡ ಬರದ ಹಾಗೆ ತಡೆದುಕೊಳ್ಳುವ ಏಕೈಕ ದೇವರು ಅಂದರೆ ಆಂಜನೇಯ ಸ್ವಾಮಿ. ಭಕ್ತಿಯಿಂದ ಪೂಜೆ ಮಾಡಬೇಕು. ಜಯ ರಾಮ ಶ್ರೀರಾಮ, ಜಯ ಜಯ ರಾಮ ಶ್ರೀರಾಮ ಅನ್ನುವ ಮಂತ್ರದಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ಕೊ ಬನ್ನಿ. ಮಾಟ ಮಂತ್ರ ದೋಷಗಳಿದ್ರೂ ಕೂಡ ಮನೆ ಬಿಟ್ಟೊಟ್ಟೋಗುತ್ತೆ. ಅಂತಹ ಶಕ್ತಿಯುತವಾದದ್ದು ಈ ಎಲ್ಲ ಫೋಟೋಗಳು. ಪ್ರತಿದಿನ ಪೂಜೆ ಮಾಡಲೇಬೇಕು. ಪೂಜೆ ಮಾಡೋದರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ ಸದಾ ನೆಲೆಸುತ್ತೆ. ನೀವು ಪೂಜೆ ಮಾಡುವ ಪೂಜಾ ಗೃಹವನ್ನು ವಾರದಲ್ಲಿ 1 ದಿನವಾದರೂ ಸ್ವಚ್ಛ ಮಾಡಲೇಬೇಕು. ಹಿಂದಿನ ದಿವಸ ಮುಡಿಸಿದಂತಹ ಹೂವನ್ನು ಶೇಖರಣೆ ಮಾಡಿ ಅದನ್ನು ತುಳಸಿ ಗಿಡದ ಬುಡಕ್ಕೋ ಅಥವಾ ಇನ್ಯಾವುದಾದರೂ ಗಿಡದ ಬುಡಕ್ಕೋ ಹಾಕಬೇಕು. ಇದರಿಂದ ಮನೆಗೆ ತುಂಬ ಒಳ್ಳೆಯದಾಗತ್ತೆ. ಪೂಜೆ ಮಾಡಿದಂತಹ ಹೂವುಗಳಿಂದ ಮನೆಗೆ ಶ್ರೀರಕ್ಷೆ ಆಗುತ್ತದೆ. ಪ್ರತಿದಿನ ಪೂಜೆ ಮಾಡುವಾಗ ಸೂರ್ಯ ಉದಯಕ್ಕೂ ಮೊದಲು ಎದ್ದು ಪೂಜೆ ಮಾಡಿದರೆ ಅದು ಶ್ರೇಷ್ಠವಾದ ಪೂಜೆ ಆಗುತ್ತದೆ. ಸಾಂಬ್ರಾಣಿ ಹೊಗೆ ಮನೆಯೆಲ್ಲ ಪಸರಿಸುವ ಹಾಗೆ ನೀವು ನೋಡಿಕೊಳ್ಳಬೇಕು. ಯಾರೇ ಒಬ್ಬರು ಮನೆಯಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ತಿಂಡಿ ತಿನ್ನುವುದು, ನಿದ್ರೆ ಮಾಡುವುದು, ಮೊಬೈಲ್ ನೋಡುವುದು ಇದ್ಯಾವುದನ್ನು ಮಾಡಬಾರ್ದು. ಭಕ್ತಿಯಿಂದ ದೇವರ ಪೂಜೆಯತ್ತ ಮಾತ್ರ ಎಲ್ಲ ಸದಸ್ಯರ ಗಮನ ಇರಬೇಕು. ಮನೆಯ ಹಿರಿಯರಾದವರು ಮಂಗಳಾರತಿ ಆದ ನಂತರ ಮನೆಯ ಎಲ್ಲ ಸದಸ್ಯರಿಗೂ ಮಂಗಳಾರತಿಯನ್ನು ಕೊಡಬೇಕು. ಈ ರೀತಿ ಕೊಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೂ ನಿಮ್ಮ ಜೀವನದ ಬದುಕಿನ ಯಾವುದೇ ಸಾಕಷ್ಟು ತೊಂದರೆಗಳಿದ್ದರೂ, ಸಮಸ್ಯೆಗಳಿದ್ದರೂ ಉಚಿತವಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿಗಳು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ. ನಾಳೆ ಮತ್ತೊಂದು ದೈವ ಮತ್ತು ಪರಿಹಾರದ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.